ಲಕ್ಷ್ಮೇಶ್ವರ ತಾಲೂಕು ಆಡಳಿತ, ತಾಲೂಕು ಪಂಚಾಯತ್, ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಪೊಲೀಸ್ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ಮಾರ್ಚ್ 31ರಂದು ಅಸ್ಪೃಶ್ಯತೆ ನಿರ್ಮೂಲನೆ ಕುರಿತು ಜಾಗೃತಿ ಕಾರ್ಯಕ್ರಮ ನಡೆಯಿತು. ಸಂಜೆ 5 ಗಂಟೆಗೆ ಅಕ್ಕಿಗುಂದ ಗ್ರಾಮ ಕೇಂದ್ರದಲ್ಲಿ ನಡೆದ ಈ ಕಾರ್ಯಕ್ರಮವು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಜಗಜೀವನ್ ರಾಮ ಅವರ ಆದರ್ಶಗಳನ್ನು ಸ್ಮರಿಸುವ ಮತ್ತು ಸಮಾಜದಲ್ಲಿ ಸಮಾನತೆ, ನ್ಯಾಯ ಮತ್ತು ಸೌಹಾರ್ದತೆ ಬೆಳೆಸುವ ಉದ್ದೇಶವನ್ನು ಹೊಂದಿತ್ತು. ಅಸ್ಪೃಶ್ಯತೆ ನಿರ್ಮೂಲನೆಗೆ ಸಂಬಂಧಿಸಿದಂತೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವುದು ಇದರ ಮುಖ್ಯ ಗುರಿಯಾಗಿತ್ತು. ಕಾರ್ಯಕ್ರಮದಲ್ಲಿ ವಿವಿಧ ಇಲಾಖೆಗಳ ಅಧಿಕಾರಿಗಳು, ಗಣ್ಯರು ಹಾಗೂ ಸಾರ್ವಜನಿಕರು ಭಾಗವಹಿಸಿದರು. ಸಮಾಜದಲ್ಲಿ ಸಮಾನತೆ, ಸೌಹಾರ್ದತೆ ಮತ್ತು ಮಾನವೀಯ ಮೌಲ್ಯಗಳನ್ನು ಬಲಪಡಿಸುವ ಮಹತ್ವದ ಉದ್ದೇಶವನ್ನು ಹೊಂದಿರುವ ಈ ಕಾರ್ಯಕ್ರಮವು ನಮ್ಮ ಸಮಾಜದ ಅಭಿವೃದ್ಧಿಗೆ ದಾರಿದೀಪವಾಗಲಿದೆ ಹಾಗೂ ಮಹಾನ್ ಚಿಂತಕರಾದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮತ್ತು ಬಾಬಾ ಜಗಜೀವನ್ ರಾಮ್ ಅವರ ಆದರ್ಶಗಳನ್ನು ಸ್ಮರಿಸೋಣ ಎಂದು ಗಣ್ಯರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಗಾಳಪ್ಪ ಎಚ್ ಹರಿಜನ್, ಲಕ್ಷ್ಮೇಶ್ವರ. ಜೈ ಭೀಮ್ ನ್ಯೂಸ್ 24x7 ಇದು ಬಹುಜನರ ನ್ಯಾಯಕ್ಕಾಗಿ. ಯಾವ ಥರ ನಾವು ಬದುಕಬೇಕನ್ನೋದನ್ನ ಹೇಳಿಕೊಟ್ಟಿದ್ದಾರೆ ಮತ್ತು ಅದಕ್ಕಿಂತ ಹೆಚ್ಚಿನದಾಗಿ ಈ ಒಂದು ನಾಟಕ ಪ್ರದರ್ಶನ, ಅದರಲ್ಲಿ ಪ್ರತಿಯೊಂದು ಅಕ್ಷರ ಸಹಿತ ನಮಗೆಲ್ಲ ಅರ್ಥ ಆಗಿದೆ ಅಂತೇಳಿ ನಾವು ಭಾವಿಸುತ್ತಾ, ಈ ಸಂವಿಧಾನ ಏನು ಹೇಳುತ್ತೆ, ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಅಂತೇಳಿ ಆ ಒಂದು ದಿಶೆಯಲ್ಲಿ ನಾವೆಲ್ಲರೂ ಬದುಕಬೇಕಾಗುತ್ತಾ ಮತ್ತು ಮನುಷ್ಯರಾಗಿ ಕಾಣೋದೇ ಸಂವಿಧಾನ. ಯಾವುದೇ ವ್ಯಕ್ತಿಯನ್ನು, ಯಾವುದೇ ಮನುಷ್ಯನನ್ನು ಜಾತಿಯಿಂದ ಗುರುತಿಸಬಾರ್ದು ಅಂತಕ್ಕಂಥದ್ದು, ಯಾವುದೇ ವ್ಯಕ್ತಿಗಳನ್ನು ಜಾತಿಯಿಂದ ಕರಿಬಾರ್ದು ಅನ್ನೋದೇ ಈ ಒಂದು ಕಾರ್ಯಕ್ರಮ. ಈ ಅಕ್ಕಿಗುಂದ ಗ್ರಾಮದಲ್ಲಿ ನೋಡಿದ್ರೆ ಎಲ್ಲ ಹಿರಿಯರು ಮತ್ತು ಎಲ್ಲ ಯುವಕರು ಬಂದಿರಿ. ನಮ್ಮೆಲ್ಲ ನೋಡಿದ್ರಂದ್ರೆ ಇಲ್ಲಿ ಯಾವುದೋ ಆ ಥರ ಹಿಂದೆ ಘಟನೆಗಳು ಆಗಿಲ್ಲ ಅಂತಕ್ಕಂಥದ್ದು ಮನವರಿಕೆ. ಮತ್ತು ಮುಂದೂ ಸಹಿತ ಅಂಥ ಒಂದು ಘಟನೆಗಳಿಗೆ, ಅಂಥ ಒಂದು ಕಾರ್ಯಕ್ರಮಗಳಿಗೆ ಯಾರು ಅವಕಾಶ ಮಾಡಿಕೊಡ್ಬೇಡ್ರಿ. ಎಲ್ಲ ಹಿರಿಯರು ಬಂದಿರಿ, ಯುವಕರು ಬಂದಿರಿ. ತಾವೆಲ್ಲರೂ ಹೊಂದಾಣಿಕೆಯಿಂದ, ತಮ್ಮಲ್ಲಿ ಪ್ರೀತಿ ವಿಶ್ವಾಸದಿಂದ, ತಾವೆಲ್ಲರನ್ನು ಸಣ್ಣವರಾಗಲಿ ದೊಡ್ಡವರಾಗಲಿ ಎಲ್ಲರನ್ನು ಪ್ರೀತಿ ವಿಶ್ವಾಸದಿಂದ ಕಾಣ್ರೆ ನಾವೆಲ್ಲ ಇದೇ ಥರ ನೆಮ್ಮದಿ ಮಾಡ್ತೀವಿ ಅಂತಕ್ಕಂಥದ್ದನ್ನ ನಾನು ತಮ್ಮ ತಿಳಿಪಡಿಸುತ್ತಾ, ಮತ್ತು ಯಾವುದೇ ಆ ಥರ ಘಟನೆಗಳಾತಂದ್ರೆ ಯಾರೂ ಕೂಡ ಭಯಪಡ್ತಕ್ಕಂಥ ಕೆಲಸವನ್ನು ಮಾಡಬಾರ್ರಿ. ನಿಮ್ಮ ಜೊತೆಗೆ ಇಡೀ ತಾಲೂಕು ಆಡಳಿತ, ಪೊಲೀಸ್ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ ಎಲ್ಲರೂ ನಿಮ್ಮ ಜೊತೆಗೆ ಇರ್ತೀವಿ. ಮತ್ತು ನಿಮ್ಗೆ ಏನು ಸಹಕಾರ ಬೇಕು, ಏನು ಸಂಪೂರ್ಣ ಸಹಕಾರ ಬೇಕು, ನಾವೆಲ್ಲ ನಿಮ್ಗೆ ಕೊಡ್ತೀವಿ ಅಂತ ಮಾತನ್ನು ಹೇಳ್ತಾ, ಮತ್ತು ಈ ಊರಿನಲ್ಲಿ ಏನೇ ಕೆಲಸ ಕಾರ್ಯಗಳಿತ್ತಂದರೆ, ಅದು ಯಾವುದೇ ಕೆಲಸ ಕಾರ್ಯಗಳಿತ್ತು ಅಂದ್ರೂ ತಾವು ದಯವಿಟ್ಟು ನಮ್ಮನ್ನು ಸಂಪರ್ಕಿಸಿ, ನಾವು ಖಂಡಿತವಾಗಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಿಕೊಡ್ತೀವಿ ಅಂತ ಹೇಳ್ತಾ, ಮತ್ತು ಯಾರೂ ಕೂಡ ಈ ಒಂದು ಅಸ್ಪೃಶ್ಯತೆಯನ್ನು ಆಚರಣೆ ಮಾಡಬಾರ್ದ್ರಿ ಅಂತ ಹೇಳ್ತಾ, ಮತ್ತು ಮಾಡಿದ್ರೆ ಅದಕ್ಕೆ ಕಠಿಣ ಕಾನೂನು ಕ್ರಮ ಕೈಗೊಳ್ಬೇಕಾಗುತ್ತೆ ಅಂತ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ.